ಸ್ನೇಹಿತರೆ, ಇವತ್ತು ನಮ್ಮ ಘನ ಸರ್ಕಾರಗಳು ಏನಿವೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದೆ. ಇವತ್ತು ಅವರ ಸರ್ಕಾರವನ್ನ ಉಳಿಸಿಕೊಳ್ಳುವ ಒಂದು ಆಶಯದಿಂದ ನಮಗೆ ಆ ಭಾಗ್ಯ ಈ ಭಾಗ್ಯ ಅಂತ ಆಸೆ ತೋರಿಸಿ ಇವತ್ತು ಜನರ ಕಣ್ಣಿಗೆ ಮಣ್ಣನ್ನು ಎರಚುತ್ತಾ ಇದ್ದಾರೆ. ನಾವು ಯಾವ್ಯಾವ ಕಾರಣದಿಂದ ಸಂಕಟ ಅನುಭವಿಸ್ತಾ ಇದ್ದೇವೆ? ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಇವತ್ತು ಇವರು ಶಿಕ್ಷಣ ಆರೋಗ್ಯ ಇದನ್ನ ಫ್ರೀಯಾಗಿ ಕೊಡಲಿ ಬೇಡ. ಇವತ್ತು ಶಿಕ್ಷಣ ಇವರು ಕೊಡೋದು ಬೇಡ, ಫ್ರೀಯಾಗಿ ಕೊಡೋದು ಬೇಡ. ಆರೋಗ್ಯ ಆದರೂ ಒಂದು ಫ್ರೀಯಾಗಿ ಕೊಡಲಿ. ಯಾಕೆ ಕೇಳಿದ್ರೆ, ಜನರು ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಂಡ್ರೆ ಅವರು ಚೆನ್ನಾಗಿ ದುಡಿತಾರೆ. ಚೆನ್ನಾಗಿ ದುಡಿದ್ರೆ ಸ್ಯಾಲ್ರಿ ಬರುತ್ತೆ, ಸಂಬಳ ತಗೊಳ್ತಾರೆ, ತಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ತನ್ನ ಆರೋಗ್ಯವನ್ನ ಹದಗೆಡಿಸಿಕೊಂಡ್ರೆ, ತನ್ನ ಆರೋಗ್ಯವನ್ನ ಆತ ಕೆಡಿಸಿಕೊಂಡ್ರೆ ಆತನಿಗೆ ಸರಿಯಾದ ಆರೋಗ್ಯ ಸೌಲಭ್ಯ ಸಿಗದೇ ಇದ್ದೆ ಈ ತಾನು ದುಡ್ಡಂತಹ ಎಲ್ಲ ಹಣವನ್ನು ಕಳೆದುಕೊಳ್ಬೇಕಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಕೇಳಿದ್ರೆ, ಎಲ್ಲೋ ಒಂದು ತಪ್ಪಾಗ್ತಾ ಇದೆ. ಡಾಕ್ಟರ್ಸ್ಗಳು ಅಸಡ್ಡೆಯಿಂದ ವರ್ತಿಸ್ತಾ ಇದ್ದಾರಾ, ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ನ ಇನ್ಚಾರ್ಜ್ಗಳು ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರಾ ಗೊತ್ತಿಲ್ಲ. ನಮಗೆ ಬೇಕಾದಷ್ಟು ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗಳು ಇವೆ ಹೋಗ್ಲಿಕ್ಕೆ, ಆದರೆ ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ. ನಮ್ಮ ದುಡ್ಡಿಂದ ಇವತ್ತು ರಾಜ್ಯ ನಡೀತಾ ಇದೆ. ನಾವು ಕಟ್ತಿರುವಂತಹ ಟ್ಯಾಕ್ಸ್ ದುಡ್ಡಿಂದ ನಡೀತಾ ಇದೆ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಲೇಬೇಕು. ನಾವು ಅಲ್ಲಿನ ತಪ್ಪುಗಳನ್ನು ಪ್ರಶ್ನಿಸಬೇಕು. ಉಡುಪಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಅಜ್ಜರ್ ಕಾರ್ಡ್, ಇಲ್ಲಿಗೆ ನಾನು ಮೊನ್ನೆ ಹೋಗಿದ್ದೆ. ಅಲ್ಲಿ ಬೆಳಿಗ್ಗೆಯಿಂದ ವಯಸ್ಸಾದವರು, ಚಿಕ್ಕ ಮಕ್ಕಳು, ಹೀಗೆ ಅನೇಕ ಜನರು, ಅಸಹಾಯಕರು ಬೆಳಿಗ್ಗೆಯಿಂದ ಕಾಯ್ತಾ ಇದ್ರು. ಅಲ್ಲಿ ಜನರು ಡಾಕ್ಟರ್ ಬರ್ತಾರೆ ಅಂತ ಕಾಯ್ತಾ ಇದ್ರು ಬೆಳಿಗ್ಗೆಯಿಂದ. ಆಮೇಲೆ ನಾನು ಅಲ್ಲಿನ ಇನ್ಚಾರ್ಜ್ ಹತ್ರ ಪ್ರಶ್ನೆ ಮಾಡಿದೆ, ಸರ್ ಏನಾಗ್ತಾ ಇದೆ? ಪಾಪ ಅನೇಕ ಜನರು ಕಾಯ್ತಾ ಇದ್ದಾರೆ, ದೂರದ ಊರಿಂದ ಬಂದಿರ್ತಾರೆ, ನೀವು ಏನು ಮಾಡ್ತಿದ್ದೀರಾ? ಒಬ್ರು ಸಿಸ್ಟರ್ ಹತ್ರ ಕೇಳಿದ್ರೆ ಅವರು ಊಟಕ್ಕೆ ಹೋಗಿದ್ದಾರೆ ಅಂತಿದ್ದಾರೆ, ಒಂದಿಷ್ಟು ಜನ ರೆಸ್ಟಿಗೆ ಹೋಗಿದ್ದಾರೆ ಅಂತಿದ್ದಾರೆ, ಇನ್ನೊಂದಷ್ಟು ಜನ ಅವರು ಎಮರ್ಜೆನ್ಸಿ ಆಪರೇಷನ್ ಆಗ್ತಾ ಇದೆ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಸ್ಟರ್ ಮತ್ತು ಡಾಕ್ಟರ್ಗಳಿಗೆ ಅಲ್ಲಿ ಕಾಂಟ್ಯಾಕ್ಟ್ ಇಲ್ವಾ? ತಾವು ಎಲ್ಲಿಗೆ ಹೋಗಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ತಾವು ಜನರಿಗೆ ಏನು ಸೇವೆಯನ್ನು ನೀಡಬೇಕಲ್ಲ. ಆ ಸ್ಥಳದಲ್ಲಿ ಒಂದಿಷ್ಟು ಜನ ಸಿಸ್ಟರ್ಸ್ ಇರ್ತಾರೆ, ಅವ್ರಿಗೆ ಹೇಳಬೇಕಲ್ಲ, ನಾನು ಇಲ್ಲಿಗೆ ಹೋಗಿದ್ದೀನಿ, ಬರ್ಲಿಕ್ಕೆ ಇಷ್ಟೊತ್ತಾಗುತ್ತೆ, ಜನರಿಗೆ ಕಾಯ್ಲಿಕ್ಕೆ ಹೇಳಿ, ಅಥವಾ ನಾನು ಬರ್ಲಿಕ್ಕೆ ಆಗಲ್ಲ, ಜನರಿಗೆ ಹೋಗ್ಲಿಕ್ಕೆ ಹೇಳಿ, ಇಷ್ಟಾದ್ರೂ ಹೇಳಬೇಕಲ್ಲ. 4:15 ಅಲ್ಲಿ ಕ್ಲೋಸ್ ಆಗುತ್ತೆ, ಜನರು 4 ಗಂಟೆವರೆಗೂ ಕಾಯ್ತಾ ಇದ್ರು. ಆಮೇಲೆ ನಾನು ಇನ್ಚಾರ್ಜ್ ಹತ್ರ ಮಾತಾಡಿದೆ, ಅವರು ನನಗೆ ಗೊತ್ತಿಲ್ಲ, ನೋಡ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಹೇಳೋದು, ಅಲ್ಲಿರುವ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ ಇದ್ದಾರಲ್ಲ, ಅವರು ಎಷ್ಟೊತ್ತಿಗೆ ಊಟಕ್ಕೆ ಹೋದ್ರು, ಎಷ್ಟೊತ್ತಿಗೆ ಬಂದರು, ಏನು ಮಾಡ್ತಿದ್ದಾರೆ, ಇವೆಲ್ಲವೂ ಅಲ್ಲಿನ ಇನ್ಚಾರ್ಜ್ ಅಂತ ಇರ್ತಾರಲ್ಲ ಅವ್ರಿಗೆ ಗೊತ್ತಿರಬೇಕು. ಮತ್ತೇನವರು ಕಡಲೆ ಬೇಸಲಿಕ್ಕಿರೋದು ಅಲ್ಲಿ ಇನ್ಚಾರ್ಜ್ ಅಂತ ಯಾಕಿರ್ತಾರೆ? ವೈದ್ಯೋ ನಾರಾಯಣೋ ಹರಿ ಅಂತ ಕರಿತೇವೆ. ಯಾಕೆ ಕರಿತೇವೆ? ಯಾವತ್ತು ನಾವು ದೇವರನ್ನ ನಂಬ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಡಾಕ್ಟರ್ಸ್ಗಳನ್ನ ತುಂಬಾ ನಂಬಬೇಕಾಗುತ್ತೆ, ನಂಬ್ತೀವಿ ಕೂಡ. ಯಾಕೆ ಕೇಳಿದ್ರೆ, ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮೊದಲು ಓಡೋದು ನಾವು ಎಲ್ಲಿಗೆ? ದೇವಸ್ಥಾನಕ್ಕೆ ಹೋಗ್ತೇವೆ? ಇಲ್ಲ, ದೇವರ ಹತ್ರ ಹೋಗ್ತೇವಾ? ಡಾಕ್ಟರ್ಸ್ಗಳ ಹತ್ರ ಹೋಗ್ತೇವೆ, ಅವ್ರನ್ನ ನಂಬ್ತೀವಿ. ಸೊ ಇದು ಬದಲಾಗಬೇಕು. ಸರ್ಕಾರ ಸರಿಯಾದ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು. ನಮ್ಮ ದೇಶವನ್ನು ಆಳ್ತಿರುವಂತಹ ನಾಯಕರಲ್ಲಿ ಕಳಕಳಿಯ ವಿನಂತಿಯನ್ನು ಕೇಳಿದ್ರೆ, ನಮ್ಮ ಜನರಿಗೆ ಏನು ಅಸಹಾಯಕತೆಯಿಂದ ಇರ್ತಾರಲ್ಲ, ಬಡವರು ಇರ್ತಾರಲ್ಲ, ಅವರಿಗೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳು ಅಗತ್ಯ ಇದೆ. ನೀವು ಸರಿಯಾದ ರೀತಿಯಲ್ಲಿ ಸೌಲಭ್ಯವನ್ನು ನೀಡಬೇಕು ಅಂತ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.